ಯುಕ್ತಿಗಳನ್ನು ಹೇಳುವುದು ಭಕ್ತಿಯರ ಧರ್ಮ. ಅವರಂತೆ ನಿನಗೆ ಬುದ್ಧಿ ಹೇಳುವೆನು. ಇದಲ್ಲದೆ ಹಿರಿಯರೆಂಬ ಮಮತೆಯಿಂದ ಹೇಳುವೆನು. ನೀನು ಗೈಯುವ ಕಾರ್ಯವು ಭಕ್ತ ತಮ್ಮನಾದ ಭೈರವನಿಗೆ ಸರಿ ಕಾಣದು. ಸ್ವಾರ್ಥ ಯುದ್ಧಕೋಕ್ಷೆಯನ್ನು ಬಿಟ್ಟು ಬಲ್ಲಾಳನನ್ನು ಕರೆಯಿಸಿ ಸಂತಾನ ಮಾಡಿಕೊಳ್ಳೋಣ ರಾಜ. ಈ ಮಾತು ಸಹಜ. ಸಂತಾನ ಕೊಡ್ತೀನಪ್ಪ. ಶುಭ ಕಾರ್ಯಕ್ಕೆ ಹೊರಟುವಾಗ ಆ ಶುಭ ಹಾರೈಸುವಂತೆ ಕಾಗೆಯೋ ಅಡ್ಡ ಕಟ್ಟಿದಂತೆ ಈ ಕರ್ಪೂರದ ಮೊಳವು ನನ್ನನ್ನು ಅಡ್ಡ ಕಟ್ಟುವಳು. ನಾನೇನು ಅಷ್ಟೊಂದು ರಣ ಹೇಳಿ ಬಲಿರೇ ಹೆಂಗಸಿನ ಮಾತು ಕೇಳಿ ಕಾರ್ಯ ಸಾಧನೆ ಮಾಡುವ ಗಂಡಸು ಅವನೆಂತ ಗಂಡಸು. ಹೆಂಗಸಿನ ಬುದ್ಧಿ ಮೊಣಕಾಲು ಕೆಳಗೆ ಎಂಬ ಗಾದೆಯಂತೆ ಈ ಅಕ್ಕಯ್ಯನು ನನ್ನನ್ನು ಯುದ್ಧ ನಿಲ್ಲಿಸಿ ಎಂದು ಹೇಳುವಳು. ಬಲಿರೇ ಅಕ್ಕಯ್ಯ, ನೀನು ಏನು ಹೇಳಿದರೂ ಯುದ್ಧ ಮಾತ್ರ ನಿಲ್ಲಿಸಲಾರುವ ಅಕ್ಕಯ್ಯ. ಏನ ಅಪ್ಪ ಕಾಟಣ್ಣ, ನೀನು ಹಾಗಂದ ಮೇಲೆ ನಾನು ಮಾಡುವುದಾದರೆ ಏನಿದೆ? ನಿನ್ನ ಇಷ್ಟದಂತೆ ಆಗಲಿ. ಓಹೋ ಪರಮೇಶ್ವರ, ಮಂತ್ರಿಯ ಪದವಿಯಲ್ಲಿ ಇರುವುದು ಒಂದು ಕಡೆಯಾದರೆ ಭಕ್ತರನ್ನು ಕಾಪಾಡುವುದು ಒಂದು ಕಡೆ. ಈಗ ಏನೇ ಆಗಲಿ, ನಾನು ಸುಮ್ಮನೆ ಅಂತರಿಕ್ಷದಲ್ಲಿ ನಿಂತುಕೊಂಡು ಈ ಯುದ್ಧದ ಪರಿಯನ್ನು ನೋಡುವೆನು. ಜೈ ಸಿದ್ದೇಶ್ವರ. ನೋಡಮ್ಮ, ಒಳ್ಳೇದು ಮಾಡವ. ಬೆಕ್ಕಿನಂತ ಮನೆ ತಕ್ಕು ತನದಿಂದ ಎನ್ನ ದುರ್ಗವಂಪಕ್ಕು ರಣ ಹೇಳಿಯಂತೆ ಮಿರಿ ಮಿರಿ ಮಿಂಚುವ ಮಂಚದ ಕಾಲನ್ನು ಕಡಿದೆನೆಂದು ನಾನೇ ಕಂಡುಗಲಿಯನ್ನು ಬಡಿವಾರವನ್ನು ಕೊಟ್ಟಿವೆಯ. ಹಂಡೊಲಿದ ಹಡವೆಯಲ್ಲಿ ಇಲಿಮರಿಗಳ ಬೇಟೆ ಹಾಡುವುದನ್ನು ಬಿಟ್ಟು ಯುದ್ಧದ ಸಡಗರದ ಪಡವಿ ಪಟ್ಟ ಬಡಕಿಯಂತವನೇ ಆಗ ನೀತಿ ಪ್ರಜಾಪಾಲನೆಯನ್ನು ಗೊತ್ತರಿಯದೆ ನೀನು ಕತ್ತೆ ಅಂತೆ ಸಿಂಹಾಸನವನ್ನು ಏರುವುದಕ್ಕೆ ಸೊಕ್ಕಿನಿಂದ ಮೀರಿದ ಬಕಪಕ್ಷಿಯೇ, ಈ ದಿನವೇ ನಿನಗೆ ಕೊನೆಗಾಲ ಸಂಭವಿಸಿದೆ. ಎಲೆ ಬಂಡ, ನಿನ್ನ ಗಂಡುಗಲಿತನವನ್ನು ನಿನ್ನ 60 ಮಂದಿ ಸುಳ್ಯರ ಮುಂದೆ ತೋರಿಸು. ಎಲ್ಲ ಮುಂದೆ ನಿನ್ನ ಆಟವು ಸಾಗಲಾರದು ಬಂಡ ಬಲ್ಲಡನೆ. ಬಾಯಿಂದ ಎತ್ತಿಗೆ ಬಗಳಿದರೆ ಬಳಿರೇ ನಿನ್ನ ಅಲ್ಲು ಹುಟ್ಟು ನೆತ್ತಿ ಕಡು ತಾತೃ ರೂಪ ಬಲ್ಲಾಳನೆಂಬುದನ್ನು ನಡೆಯದೆ ಎನ್ನ ಮುಂದೆ ಯುದ್ಧಕ್ಕೆ ಬಂದಿರುವೆಯ ಇಲ್ಲಿಗೆ ನಿನ್ನ ತಂದೆ ತಾಯಿಗಳನ್ನು ಜ್ಞಾಪಿಸಿಕೋ. ಅದಮನೆ ನಿನ್ನನ್ನು ಒಂದೇ ಪೆಟ್ಟಿಗೆ ಮಾಡುವನು. ಎತ್ತಿಗೆ ಮಾತನಾಡಿದರೆ ನನ್ನನ್ನು ರೊತ್ತಿಗೆ ಬಿಡಿಸಿದರೆ ಬಳಿರೇ ನಿನ್ನ ಇಚ್ಛೆಯಂತೆ ನಿನ್ನ ಮಿಚ್ಚೆಯಂತೆ ಮಣ್ಣು ಮುಕ್ಕಿಸಿ ಸ್ವಚ್ಛವಾದ ಯಮಸದನಕ್ಕೆ
ನಿನ್ನನ್ನು ನಿಚ್ಚಳವಾಗಿ ಕಳಿಸುವೆನು. ಬಳಿರೇ ಹೆಚ್ಚಿಗೆ ಒದರಿದರೆ ಸ್ವಚ್ಛದಿಂದ ಕದನಕ್ಕೆ ಎದುರಾಗೋ ಮುದ್ದಿರತ್ತಿನಂತವನೇ. ಆ, ಭೂತಾಟಕ್ಕೆ ಮಾತುಗಳನ್ನು ಕೊಟ್ಟಿವೆಯ ನಿನ್ನ ಬಳಿಯಲ್ಲಿ ಜಟಾಚುಟ ದಾರಿಯೊಂದಿದ್ದರೆ ಪರಶಿವನ ಸೈನ್ಯ ವ್ಯರ್ಥವಾಗಿರುವುದು. ತಟತಟನ ನಿನ್ನ ಹಲ್ಲುಗಳನ್ನು ಕಡಿದು ನಿನ್ನ ಪಂಚಲಗಳನ್ನು ನಿನ್ನ ಸೈನ್ಯವು ವ್ಯರ್ಥವಾಗಿರುವುದಲ್ಲ. ಬಂಡ ಯಜ್ಞತರ ಮುಖ್ಯ ರಾಜ್ಯವಾಳುವ ನೀನೊಬ್ಬ ಗಣಸನ್ನಲ್ಲ. ಇಲ್ಲಿ